ಸರ್ ಅನುಕೂಲ ಆಗುತ್ತೆ ಅನ್ನೋದು. ಜಾಬ್ ಕ್ರಿಯೇಷನ್ ಬಗ್ಗೆ ಮಾತಾಡ್ತೀನಿ ಸರ್. ಈಗ ಉದ್ಯೋಗ ಸೃಷ್ಟಿ ಬಹಳ ಕ್ರೂಷಿಯಲ್ ವಿಚಾರ ಇದು. ಉದ್ಯೋಗ ಸೃಷ್ಟಿ ಮಾಡುವುದು ಒತ್ತಟ್ಟಿಗಿರಲಿ, ಇರೋ ಉದ್ಯೋಗಗಳು ಉಳಿದ್ರೆ ಸಾಕು ಅನ್ನೋ ಸನ್ನಿವೇಶಕ್ಕೆ ಬಹುಶಃ ಇಡೀ ವಿಶ್ವನೇ ಆ ಕಡೆ ಹೋಗ್ತಾ ಇದೆ. ಈಗ ಇವರೆಲ್ಲ ಒಂದು ವರ್ಷಕ್ಕೆ 2 ಕೋಟಿ ಉದ್ಯೋಗ ಅದು ಇದೆಲ್ಲ ಮಾತಾಡ್ತಾ ಇದ್ರು. ಆ ಲೆಕ್ಕದಲ್ಲಿ ಒಂದು 20 ಕೋಟಿ ಉದ್ಯೋಗ ಸೃಷ್ಟಿ ಆಗಬೇಕಾಗಿತ್ತು. ದೊಡ್ಡ ಪ್ರಶ್ನೆ ಕೂಡ ರೈಸ್ ಆಯಿತು. ಅದೆಲ್ಲ ಇರಲಿ ಸರ್, ರಾಜಕೀಯ ಚರ್ಚೆಗಳು, ಅದರ ಅಂಕಿ ಅಂಶಗಳು, ಇವ್ರ ಪ್ರಣಾಳಿಕೆ, ಅದಕ್ಕೆ ಅಪೋಸಿಷನ್ ಅವರು ಮಾತ್ರ ಒಂದು ಕಡೆ ಇರಲಿ. ಉದ್ಯೋಗ ಸೃಷ್ಟಿಯ ಕಡೆಗೆ ಈ ಬಜೆಟ್ ಒತ್ತು ಕೊಡುವಂತೆ ತಮಗೆ ಅನಿಸ್ತಾ ಇದೆ ತಮಗೆ? ಉದ್ಯೋಗ ಸೃಷ್ಟಿಗಳು ಇವರು ಏನು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ? ಹೌದು, ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಯಾಕಂದರೆ ಇವತ್ತಿನ ಇದರಲ್ಲಿ ಫಸ್ಟ್ ಎಂಜನ್ನು ಅಗ್ರಿಕಲ್ಚರ್ ಇತ್ತು, 2ನೇ ಎಂಜನ್ನು MSME. ಓಕೆ. ಸೊ MSMEನಲ್ಲಿ ಇವರು ಭಾಳ ಫೆಸಿಲಿಟೀಸು ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ಸ್ಮಾಲ್ ಸ್ಕೇಲ್ ಇದಕ್ಕೆ ಮೈಕ್ರೋ ಫೈನಾನ್ಸ್ ಇದರಿಂದ 5 crores ಕಾರ್ಡ್ಸ್ ಕೊಡ್ತೀವಿ ಅಂತ ಹೇಳಿದ್ರು. ಇವಾಗ ಏನಾಗುತ್ತೆ, ಅವ್ರಿಗೆ ಫೈನಾನ್ಸು ಇಲ್ಲದೆ ಒದ್ದಾಡೋರು ಇವಾಗ ಕ್ರೆಡಿಟ್ ಕಾರ್ಡು 5 crores ಕೊಟ್ಟಾಗ ಅವರು ರಾ ಮೆಟೀರಿಯಲ್ ಪರ್ಚೇಸ್ ಮಾಡೋಕ್ಕಾಗಲಿ, ಮಾರ್ಕೆಟಿಂಗ್ ಆಗಲಿ ಅದರಲ್ಲಿ ಮಾಡಿಕೊಂಡು ಅವರು ರಿಟರ್ನ್ ಕಟ್ಟೋದಕ್ಕೆ ಅನ್ನೋದು ಒಂದು ಬರುತ್ತೆ. ಓಕೆ. ಆಮೇಲೆ ಸ್ಟಾರ್ಟಪ್ ಏನು ಇದು ಬೇರೆ ಇದಕ್ಕೆ ಮಾಡ್ತಾ ಇದ್ದಾರೆ. ಅದರಿಂದ ಯಾರ್ಯಾರಿಗೆ ತಲೆ ಇದೆಯೋ ಅವರೆಲ್ಲನೂ ಒಂದು ಸ್ಟಾರ್ಟಪ್ ಮಾಡ್ಬೋದು. ಸ್ಟಾರ್ಟಪ್ಗೆ ಇಂಪಾರ್ಟೆನ್ಸ್ ಕೊಟ್ಟಿರೋದ್ರಿಂದ ನಿಮಗೆ ಹೊಸ ಪ್ರಾಡಕ್ಟ್ಸ್ ಬರೋದಾಗಲಿ, ಇಲ್ಲಿ ಮಾಡಿರೋದು ಇದು ಬರಲಿ, ಅದಕ್ಕೆ ಉದ್ಯೋಗಗಳು ಸ್ಟಾರ್ಟ್ ಆಗುತ್ತೆ. ಇವಾಗ ನನಗೆ ಒಂದು ಇದು ಗೊತ್ತಿದೆ, ನಾನು ಒಂದು ಸ್ಟಾರ್ಟಪ್ ಮಾಡ್ತೀನಿ ಅಂತಂದರೆ ನಾನು ಒಬ್ಬನೇ ಪೂರ್ತಿ ಶೋ ಮಾಡೋಕ್ಕಾಗಲ್ಲ. ನಾನೊಂದು 10 ಜನನ ನಾನು ತಗೊಳ್ತೀನಿ. ಇವಾಗ 10 ಜನಕ್ಕೆ ಎಂಪ್ಲಾಯ್ಮೆಂಟ್ ನನ್ನ ಕಡೆಯಿಂದ ಸಿಗುತ್ತೆ. ಅದೇ ಥರ MSME ಡೆವಲಪ್ಮೆಂಟ್ ಆಗ್ತಾ ಇರೋದ್ರಲ್ಲಿ ಉದ್ಯೋಗ ಇದು ಬರುತ್ತೆ. ಒಂದು. 2ನೇದು ಫಸ್ಟ್ ಎಂಜಿನಲ್ಲಿ ಕೃಷಿ ಬಂದ್ರಲ್ವಾ, ಅಲ್ಲಿ ಇವಾಗ ಇವ್ರೇನು ಮಾಡ್ತಾ ಇದ್ದಾರೆ, ಅಗ್ರಿಕಲ್ಚರಲ್ ಸೈನ್ಸು ಎಲ್ಲ ಓದಿದವ್ರಿಗೂ ಗ್ರಾಮದ ಕಡೆಗೆ ಹೋಗಬೇಕು ಅನ್ನೋದು ಇವ್ರ ಉದ್ದೇಶ. ಓಕೆ. ಅಲ್ಲಿ ಸೈಂಟಿಫಿಕ್ ಫಾರ್ಮಿಂಗ್ ಮಾಡಬೇಕು ಅನ್ನೋದು ಮಾಡ್ತಾ ಇದ್ದಾರೆ. ಆಮೇಲೆ ಈ ಸಲ ಏನು ಮಾಡಿದ್ದಾರೆ, ಅಗ್ರಿಕಲ್ಚರಲ್ಲಿ ಆಯಿಲ್ ಸೀಡ್ಸ್ ಬಗ್ಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಯಾವಾಗ ಆಯಿಲ್ ಸೀಡ್ಸ್ ಬಗ್ಗೆ ಇಂಪಾರ್ಟೆನ್ಸ್ ಕೊಡ್ತಾರೋ ಅದು ಬೆಳೆ ಜಾಸ್ತಿ ಆದಾಗ ನಮಗೆ ಖರ್ಚು ಕಡಿಮೆ ಆಗುತ್ತೆ ದೇಶಕ್ಕೆ. ಯಾಕಂದರೆ ಇವತ್ತು ನಾವು ಇಂಪೋರ್ಟ್ ಮಾಡ್ಬೋದು, ಎಣ್ಣೆ ಕಾಳುಗಳು ಇಂಪೋರ್ಟ್ ಆಗ್ತಾ ಇದೆ. ಪ್ರಕಾಶ್ ಅವರೇ, ನೀವು ಒಂದು ಮಾತು ಹೇಳಿದ್ರಿ, ಉದ್ಯೋಗ ಅಗ್ರಿಕಲ್ಚರ್ ಸೆಕ್ಟ್ರಲ್ಲಿ ಜಾಸ್ತಿ ಮಾಡ್ತೀವಿ ಅಂತ ಯೋಚನೆ ಮಾಡಿದೆ ಅಂತ ಹೇಳಿದ್ರಿ. ನಮ್ಮ ಅಗ್ರಿಕಲ್ಚರ್ ಪರಿಸ್ಥಿತಿ ಹೇಗಿದೆ ಅಂದರೆ ನೀವು ನಂಬೋದಿಲ್ಲ, ನಾವು ಭತ್ತ ನಾಟಿ ಮಾಡುವಾಗ ನೇಪಾಳದಿಂದ ಕರೆಸಿ ನಾಟಿ ಮಾಡಿಸಿರೋದು. ನೇಪಾಳದವ್ರು ಬಂದು, ಬಿಹಾರ್ನವ್ರು ಬಂದು ನಮ್ಮಲ್ಲಿ ಸತಿ ಭತ್ತ ನಾಟಿ ಮಾಡಿದ್ದು. ಲೇಬರ್ಸ್ ಸಿಗ್ತಾ ಇಲ್ಲ. ಇದೇನು ಏನಾಗ್ಬಿಟ್ಟಿದ್ರೆ ಏನು ನನಗೆ ಅರ್ಥನೇ ಆಗ್ತಾ ಇಲ್ಲ. ಕೃಷಿ ಕ್ಷೇತ್ರದಲ್ಲೂ ಕೂಡ ಲೇಬರ್ ಸಮಸ್ಯೆ ಆಗ್ಬಿಟ್ಟಿದೆ. ನೀವೆಲ್ಲ ಹೇಳ್ತೀರಿ ಉದ್ಯೋಗ ಸೃಷ್ಟಿ ಮಾಡ್ತಾರೆ ಅಂತೀರಿ, ನೇಪಾಳದವ್ರು ಬರ್ದಿರಿ ನಮ್ದು ನಾಟಿನೇ ಇಲ್ಲ ಈ ಸತಿ. 1-2-4,000 ಇವಾಗ ಎಷ್ಟು ವಿಚಿತ್ರ ಇದು. ಪ್ರಕಾಶ್ ಅವರು ನನಗೆ ಅರ್ಥ ಆಗ್ತಾ ಇಲ್ಲ. ಶಾಂತಕುಮಾರ್ ಅವರೇ, ಯಾರನ್ನು ಬ್ಲೇಮ್ ಮಾಡೋಣ? ಅದೇ ನನಗೆ ಈಗ ನೀವು ಉದ್ಯೋಗ ಸೃಷ್ಟಿ ಅಂತೀರಿ, ಏನು ಮಾಡಿದ್ರೆ ಅರ್ಥ ಆಗ್ತಿಲ್ವಲ್ಲ. ಈಗ ನಿಮ್ಮ ಹೊಲ ನೀವು ನೇಪಾಳದಿಂದ ಕಾರ್ಮಿಕರು ಕರ್ಕೊಂಡ್ಬಂದು ಬಿತ್ತನೆ ಮಾಡಿಸಿದ್ರಿ ಅಂತ ಹೇಳಿದ್ರಿ. ಈಗ ಇನ್ನೊಂದು ಕಡೆ ಇದೇ ರಾಜ್ಯದಲ್ಲಿ ಇನ್ನೊಂದು ಮಾತು ಹೇಳಲ್ಲ, ಉತ್ತರ ಕರ್ನಾಟಕ ಕಡೆ ಹೋಗೋಣ ಶಾಂತಕುಮಾರ್ ಅವರೇ. ಉತ್ತರ ಕನ್ನಡ ಅವ್ರೇನು ಮಾಡ್ತಾರೆ, ಜನ ಇಲ್ಲಿ ಕೆಲಸ ಇಲ್ಲ ಅಂದ್ಬಿಟ್ಟು ಗುಳೆ ಹೋದ್ರು ಅಂತ ನಾನೇ ನ್ಯೂಸ್ ಓದಿದ್ದೀನಿ ಅದ್ರ ಬಗ್ಗೆ. ಯಾವ ಕಡೆಗೆ ಮಹಾರಾಷ್ಟ್ರ ಕಡೆ ಕಬ್ಬು ಕಟಾವಂತೆ, ಈ ಕಡೆ ಕಬ್ಬು ಬೆಳೆ ಕಟಾವಾಗಂತೆ ಅಂತ. ನಮ್ಮ ಉತ್ತರ ಕನ್ನಡ ಗ್ರಾಮಗಳೇ ಖಾಲಿ, ಎಲ್ಲ ಬೀಗ ಜಡಿದು ಹೊಟ್ಟು ಬಿಡ್ತಾರೆ 3 ತಿಂಗಳು 4 ತಿಂಗಳು. ನೀವು ನೋಡಿದ್ರೆ ನೇಪಾಳದಿಂದ ನಮಗೆ ಬರ್ತಿದ್ದಾರೆ ಮಂಡ್ಯಗೆ ಅಂತ ನೀವು ಹೇಳ್ತಾ ಇದ್ದೀರಿ. ಮೈಸೂರು ಮಂಡ್ಯ ಅಲ್ಲ, ರಾಯಚೂರು ಕಡೆ ಹೋಗಿದ್ದೆ. ನಿಜ ಸರ್, ಇಲ್ಲ ಅಂತ ಹೇಳ್ತಿಲ್ಲ. ಇದಕ್ಕೆ ನರೇಂದ್ರ ಮೋದಿ ಅವ್ರನ್ನ ಕಾರಣ ಮಾಡೋಣ, ಸಿದ್ದರಾಮಯ್ಯ ಅವ್ರನ್ನ ಕಾರಣ ಮಾಡೋಣ, ಸರ್ಕಾರ ಜನನ ಕಾರಣ ಮಾಡೋಣ ಅಂತ ನಾವು ಸರ್ಕಾರ ಬ್ಲೇಮ್ ಮಾಡ್ತಾ ಇಲ್ಲ. ನೀವು ಉದ್ಯೋಗ ಸೃಷ್ಟಿ ಅಂತ ನೀವು ಒಂದ್ ಕಡೆ ಮಾತಾಡ್ತಾ ಇದ್ರಿ, ಒಂದ್ ಕಡೆ ನಮ್ಮ ಕೃಷಿ ಕ್ಷೇತ್ರದಲ್ಲಿ ಹಿಂಗ ಆಗ್ತಾ ಇದೆ. ಇದು ಹೆಂಗೆ ಅಸಮತೋಲನ ಇದೆಯಲ್ಲ, ಇದನ್ನ ಹೇಗೆ ಸರಿಪಡಿಸಬೇಕು? ಒಂದು ರೈತ ಮುಖಂಡರಾಗಿ ಆಯ್ತು, ಈಗ ಹೋರಾಟಗಳಂತ ಬಂದಾಗ ಕಬ್ಬಿಗೆ ಬೆಂಬಲ ಬೆಲೆ ಕೊಡಿ, ರೈತರಿಗೆ ಹಿಂಗೆ ಆಗಬಾರ್ದು, ಇದೆಲ್ಲ ನೀವು ಹೋರಾಟವನ್ನು ಮಾಡ್ತಾ ಇರ್ತೀರಲ್ಲ. ನೀವು ಇಂಟರ್ನಲ್ಲಿ ನೀವೇ ರೈತ ಮುಖಂಡರುಗಳು, ರೈತ ನಾಯಕರುಗಳು, ರೈತರು ಒಂದೇನು ಸ್ಟಡಿ ಮಾಡಿದ್ರೆ ಇದಕ್ಕೆ ಏನು ಕಾರಣಕ್ಕೆ ನಮ್ಗೆ ಇವತ್ತಿಗೆ ಕೆಲಸಗಾರರು ಸಿಗ್ತಾ ಇಲ್ಲ, ಮೇನ್ ರೀಸನ್ ಏನು ಸ್ಟಡಿ ಮಾಡಿದ್ರೆ ನೀವೇನಾದರೂ? ನನಗೆ ತಿಳಿದಿರೋ ಮಟ್ಟಿಗೆ ಹುಡುಗರು ಯುವಕರು ಇದ್ದಾರಲ್ಲ ಹಳ್ಳಿಗಾಡಿನಲ್ಲಿ, ಏನೋ ಇದು ಸ್ವಲ್ಪ ಭಾಳ ಕಷ್ಟಪಟ್ಟು ಕೆಲಸ ಮಾಡಿ ಜೀವನ ಮಾಡಬೇಕು ಅನ್ನೋ ಭಾವನೆ ಕಡಿಮೆ ಆಗ್ತಾ ಇದೆ.
ಕಾರಣ ಏನು ಅಂದರೆ Exactly. ಮೊಬೈಲ್ ಇಂದ ಏನಾಗಿದೆ, ಮೊಬೈಲಲ್ಲಿ ಸುಲಭವಾಗಿ ಹಣ ಮಾಡ್ಬೋದು, ಆನ್ಲೈನ್ ಗೇಮಲ್ಲಿ ಹಣ ಮಾಡ್ಬೋದು, Correct. ಜೂಜ್ ಆಡ್ಬೋದು, ಹನ್ನೊಂದು ಆಟಗಾರರು ಸೆಲೆಕ್ಟ್ ಆಡ್ಬೋದು, ಮಾಡ್ಬೋದು. ಪ್ರಾಣನೂ ಕಳ್ಕೊಬೋದು ಅಂತ ಗೊತ್ತಿಲ್ಲ ಅವ್ರಿಗೆ. ಇಷ್ಟೆಲ್ಲ ಆಗ್ತಾ ಇದೆ. ಅದು ಒಂದು ಬೆಳವಣಿಗೆ, ಕೆಟ್ಟ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎರಡನೇದಾಗಿ ರಾಜಕಾರಣ ಮಾಡ್ತಕ್ಕಂಥ ಜನ ಸಮಾಜಕ್ಕೆ ಒಳ್ಳೆ ನೀತಿ ಪಾಠ ಹೇಳ್ತಾ ಇಲ್ಲ. ಅವರು ಚುನಾವಣೆಗಳು ಬಂದಾಗ, ಸಭೆ ಸಮಾರಂಭಗಳು ಮಾಡಾಗ ಅವರೆಲ್ಲ ದುರ್ಬಳಕೆ ಮಾಡ್ತಾ ಇದ್ದಾರೆ. ಅದು ಕೂಡ ಒಂದು ಮಕ್ಕಳು ದಾರಿ ತಪ್ಪಲಿಕ್ಕೆ ಕಾರಣ ಆಗ್ತಾ ಇದೆ. ಮೂರನೇದಾಗಿ ಕಾಲೇಜ್ಗಳಲ್ಲಿ ಶಿಕ್ಷಣ ವ್ಯವಸ್ಥೆ ಕೂಡ ದುರ್ಬಲ ಆಗಿದೆ. ಅಂತ ಹೇಳಿದರೆ ಅವರೆಲ್ಲ ಮಕ್ಕಳು ಕಾಲೇಜ್ಗೆ ಹೋಗ್ತೀವಿ ಅಂತ ಹೋಗ್ತಾರೆ, ಎಲ್ಲೋ ತಿರುಗಾಡ್ತಾ ಇದ್ದಾರೆ, ನಿಯಂತ್ರಣ ಇಲ್ಲ. ಇವೆಲ್ಲ ಕೂಡ ಕಾರಣ ಆಗ್ತಾ ಇದೆ. ಮತ್ತು ವಿದ್ಯಾಭ್ಯಾಸ ಮಾಡ್ಕೊಬಂದಂಥ ಹುಡುಗರಿಗೆ ಮನೆಯಲ್ಲಿ ಕೆಲಸ ಮಾಡಬೇಕು, ವ್ಯವಸಾಯ ಮಾಡಬೇಕು, ನಮ್ಮಪ್ಪನ ಕೆಲಸ ಮಾಡಬೇಕು ಅಂತ ಭಾವನೆ ಕಡಿಮೆ ಆಗ್ತಾ ಇದೆ. ಇವೆಲ್ಲ ಕೂಡ ಸಮಸ್ಯೆ ಆಗ್ತಾ ಇದೆ. ಒಂದೊಂದು ಊರಲ್ಲಿ ಹುಡುಗಿರು ಸಿಕ್ಕಲ್ಲ, ಮದುವೆ ಮಾಡ್ಕೊಳಕ್ಕಾಗಲ್ಲ ಅಂತ 100-125 ಜನ ಹುಡುಗರು ನಿಂತಿದ್ದಾರೆ, ಮದುವೆ ಮಾಡ್ಕೊಳಕ್ಕಾಗ್ತಲ್ಲ ಅಂತ. ಅದು ಒಂದು ಸಮಸ್ಯೆ ಸೃಷ್ಟಿಯಾಗಿದೆ. ಮದುವೆ ಆಗಲು ಆಯ್ತಲ್ಲ, ಕೆಲಸ ಸಿಗ್ತಲ್ಲ ಅಂತೀರಿ. ಇದೆಲ್ಲ ಒಂದು ಹೊಸ ಸಮಸ್ಯೆಗಳು ಸೃಷ್ಟಿಯಾಗ್ತವೆ. ಇದ್ರ ಬಗ್ಗೆ ನೀವೆಲ್ಲ ಭಾಳ ರಾಜಕಾರಣ ಮಾಡ್ತಕ್ಕಂಥವ್ರು, ಅಧಿಕಾರದಲ್ಲಿರ್ತಕ್ಕಂಥ ಜನ ಇವೆಲ್ಲ ಯೋಚನೆ ಮಾಡಿ ಅದಕ್ಕೆ ಬೇಕಾದಂಥ ಒಂದು ಗ್ರಾಮೀಣ